ಶೇಕ್ಸ್ಪಿಯರ್ ಹೇಳುವ ಮಾತಿದೆಯಲ್ಲ, ಗಿವ್ ದ ಇಯರ್ ಟು ಎವ್ರಿ ಒನ್. ನಿನ್ನ ಕಿವಿ ಎಲ್ಲರಿಗೂ ಕೊಡು, ಎಲ್ಲರೂ ಮಾಡಿದ್ದನ್ನು ಹೇಳಿದ್ದನ್ನು ಕೇಳು, ನಿರ್ಣಯ ಮಾಡ್ಕೋಬೇಡ. ನೀನು ನಿರ್ಣಯವನ್ನ ನಿನಗಾಗಿ ಸೀಮಿತ ಇಟ್ಕೋ, ಆ ನಿರ್ಣಯವನ್ನು ನೀನು ತಗೋ. ಹಾಗೆ ಉನ್ಮತ್ತಾತ್ ಪ್ರಳಪತಃ, ಯಾರೋ ಹರಟೆ ಹೊಡಿತಾ ಇದ್ದಾನೆ, ಹರಟೆ ಹೊಡೆಯುವಾಗಲೂ ನೀನು ಮಾತುಗಳನ್ನು ಕೇಳ್ಕೊ. ಉನ್ಮತ್ತಾತ್ ಕುಡುಕ, ಅರ್ಥಾತ್ ವಿವೇಕ ಇಲ್ಲ, ಆದರೂ ಮಾತಾಡ್ತಾ ಇದ್ದಾನೆ, ಅವನ ಮಾತನ್ನು ಕೇಳು. ಉನ್ಮತ್ತಾತ್ ಪ್ರಳಪತಃ ಬಾಲಾಚ್ಯ, ಸಣ್ಣ ಹುಡುಗ. ಪರಿಜಲ್ಪತಃ, ತೊದಲು ನುಡಿ ಮಾತಾಡುವವನು ಅಥವಾ ಹರಟೆ ಹೊಡಿತಾ ಇರುವವನು ಯಾರೇ ಇರಲಿ, ಅವರಿಂದ ನೀನು ಮಾತುಗಳನ್ನು ಕೇಳ್ಕೊ. ಮಾತುಗಳನ್ನು ಕೇಳಲಿಕ್ಕೆ ತಿರಸ್ಕಾರ ಮಾಡಬೇಡ. ಯಾಕೆಂದ್ರೆ ಯಾರು ಯಾವಾಗ ಒಳ್ಳೆ ಮಾತುಗಳನ್ನು ಹೇಳ್ತಾರೆ ನಿನಗೆ ಗೊತ್ತಿಲ್ಲ. ಆ ಒಳ್ಳೆ ಮಾತು ನಿನಗೆ ಬಹಳ ಹಿತವಾದೀತು. ಈ ಹುಚ್ಚರಿದ್ದ ನನಗೆ ಏನು ಒಳ್ಳೆಯದು ಉಪದೇಶ ಬರುತ್ತೆ? ನಾನು ಮಹಾಭಾರತ ಓದಿದ್ದೀನಿ, ಉಪನಿಷತ್ತುಗಳನ್ನು ತಿಳಿದಿದ್ದೀನಿ, ಗೀತೆಯನ್ನು ಒರೆದು ಕುಡಿದಿದ್ದೀನಿ. ಹಾಗಲ್ಲ. ಬಂಗಾರ ಸಿಗೋದು ಕಲ್ಲುಗಳ ಮಧ್ಯದಲ್ಲೇನೆ ಸಿಗೋದು. ಬಂಗಾರ ಸಿಗೋದು ಕಲ್ಲಿನ ಮಧ್ಯದಲ್ಲೇ ಸಿಗೋದು ಹೊರತು ಬಂಗಾರದ ಮಧ್ಯದಲ್ಲಿ ಬಂಗಾರ ಸಿಗುವುದಿಲ್ಲ. ರಾಶಿಯಾಗಿ ಕಲ್ಲು ಒಡೆದು ಸುಸ್ತಾದ ಮೇಲೆ ಬಂಗಾರದ ರೇಖೆ ಸಿಗತ್ತೆ. ಅದನ್ನು ತೆಗೆದಾಗ ಬಂಗಾರ. ಅದರೊಳಗೂ ಮಣ್ಣು ಹೊಲಸು, ಅದನ್ನು ಶುದ್ಧ ಮಾಡಬೇಕು. ಆಗ ನಿನಗೆ ಚೊಕ್ಕ ಬಂಗಾರ, ಕುಂದಣ ಸಿಗತ್ತ. ಹಾಗಾಗಿ ನಿನಗೆ ಬಂಗಾರ ಸಿಗಬೇಕಾಗಿದೆ, ಶುದ್ಧ ಬಂಗಾರ ಸಿಗಬೇಕಾದರೆ ಮಣ್ಣು ಕಿತ್ತಬೇಕು, ಕಲ್ಲು ಒಡಿಬೇಕು, ಅದನ್ನೆಲ್ಲ ದೂರ ಚೆಲ್ಲಬೇಕು, ಅದರೊಳಗೆಲ್ಲೋ ರೇಖೆ ಸಿಗತ್ತೆ. ಆ ಕೊಳಚೆ ಬಂಗಾರವನ್ನು ತಕ್ಕೋಬೇಕು, ಬೆಂಕಿಯಲ್ಲಿ ಹಾಕಬೇಕು, ಶುದ್ಧವಾಗತ್ತೆ. ಆಗ ಶುದ್ಧ ಬಂಗಾರ ಸಿಗತ್ತೆ. ಇಷ್ಟೆಲ್ಲ ಪ್ರಕ್ರಿಯೆ ಮಾಡದರ್ತಾಗುವುದಿಲ್ಲ. ಹಾಗಾಗಿ ಹುಚ್ಚರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಮಾತಿನಲ್ಲಿ ಅರ್ಥವೇ ಇಲ್ಲ ಅಂತ ಬಿಡಬೇಡ. 1000 ಮಾತುಗಳು ಹುಚ್ಚರಂತೆ ಮಾತಾಡ್ತಾರೆ, ಒಂದು ಜಾಣರಂತೆ ಮಾತಾಡಬಹುದು. ಆ ಮಾತು ನಿನಗೆ ಹಿತವಾಗಬಹುದು, ಗೊತ್ತಿಲ್ಲ ಯಾವಾಗ ಲಾಭವಾಗತ್ತೆ. ಆದ್ದರಿಂದ ಕಾಯ್ತಾ ಇರು, ಕೇಳ್ತಾ ಇರು, ನೋಡ್ತಾ ಇರು. ಎಂಥ ಉತ್ತಮವಾದ ಮಾತು ನೋಡಿ, ದೃಷ್ಟಾಂತ ಎಷ್ಟು ಅದ್ಭುತವಾಗಿದೆ. ಅಶ್ಮಭ್ಯೈವ ಕಾಂಚನಂ ಅಪ್ಯುನ್ಮತ್ತಾತ್ ಪ್ರಳಪತೋ ಬಾಲಾಚ್ಚ ಪರಿಜಲ್ಪತಃ ಸರ್ವತಃ ಸಾರಮಾದದ್ಯಾತ್ ಅಶ್ಮಭ್ಯೈವ ಕಾಂಚನಂ. ಕಲ್ಲಿನ ಮಧ್ಯದಲ್ಲಿರುವ ಬಂಗಾರದ ಎಳೆಯನ್ನ, ಎಸಳನ್ನ ತೆಗೆದು ಸಂಗ್ರಹ ಮಾಡಿದಂತೆ ಗಳಿಸಿದಂತೆ ನೀನು ಗಳಿಸಬೇಕಪ್ಪ. ಆದ್ದರಿಂದ ಸುವ್ಯಾಹೃತಾನಿ ಮಹತಾಂ ಸುಕೃತಾನಿ ತತಸ್ತತಃ ಸಂಚಿನ್ಮನ್ ಧೀರ ಆಸೀತ ಶಿಲಾಹಾರಿ ಶಿಲಂಯಥ. ಶಿಲಾ ಅಂದ್ರೆ ಏನು? ದೊಡ್ಡದಾಗಿರತಕ್ಕಂತಹ ಹೊಲ, ಅಲ್ಲೆಲ್ಲ ಭತ್ತವೋ ಧಾನ್ಯವೋ ಬೆಳಿತಾನೆ ಲ್ಯಾಂಡ್ ಲಾರ್ಡ್. ಬೆಳೆದಾದ ಮೇಲೆ ರಾಶಿ ಮಾಡ್ತಾನೆ. ರಾಶಿ ಮಾಡುವಾಗ ತೂರ್ತಾನೆ. ತೂರಿದಾಗ ಒಂದು ಕಡೆಗೆ ರಾಶಿ ಬಿತ್ತು, ಕಾಳುಗಳು ಸ್ವಲ್ಪ ದೂರ ಬೀಳುತ್ತೆ. ಆರಿಸಿ ಚೀಲದಲ್ಲಿ ಹಾಕಿ ತುಂಬಿಕೊಂಡು ಹೋಗ್ತಾನೆ. ಹೋಗುವಾಗ ಕೆಲವು ಉಳಿಯುತ್ತೆ, ಮಣ್ಣುಗಳಲ್ಲಿ ಬಿದ್ದಿರ್ತದೆ, ಆದ್ದರಿಂದಾಗಿ ಅದು ಉಳಿದು ಬಿಡುತ್ತೆ. ಆ ಉಳಿದದ್ದನ್ನ ಆರಿಸ್ಲಿಕ್ಕೆ ಅವನಿಗೆ ವೇಳೆನೂ ಇಲ್ಲ, ಬೇಕೂ ಆಗಿಲ್ಲ, ಹೋಗ್ಲಿ ಬಿಡು ಅಂತಂತಾನೆ. ಅದನ್ನ ಶಿಲೋಂಛ ವೃತ್ತಿಯಿಂದ ಇರುವ ಬ್ರಾಹ್ಮಣ ಅದನ್ನು ಹೆಕ್ಕತಾನೆ, ಆರಿಸ್ತಾನೆ. ಅದನ್ನು ಆಯ್ದುಕೊಂಡು ಸಂಗ್ರಹ ಮಾಡಿ ಅದನ್ನು ತಂದು ಅವನು ಊಟ ಮಾಡ್ತಾನೆ. ಹೀಗೆ ಶಿಲೋಂಛ ವೃತ್ತಿಯ ವ್ಯಕ್ತಿ ಜೀವನವನ್ನು ನಡೆಸೋದು. ಆ ಶಿಲಾಹಾರಿ ಏನ್ ಮಾಡ್ತಾನೆ ಅಂದ್ರೆ, ಬಿಟ್ಟು ಹೋದದ್ದನ್ನ, ಮಣ್ಣಿನಲ್ಲಿ ಸೇರಿದ್ದನ್ನ ತಕ್ಕೋತಾನೆ. ಇನ್ನೊಂದು ಉಂಚ ಅಂದ್ರೆ ಮಾರಾಟ. ಸಂತೆ ನಡೆದಾಗ ಸಂತೆಯಲ್ಲಿ ಧಾನ್ಯದ ಮಾರಾಟ ಆದ ಮೇಲೆ ಸಂತೆಯಲ್ಲಿ ಧಾನ್ಯ ಕೆಳಗೆ ಬಿದ್ದಿರ್ತದೆ, ಬಿದ್ದ ಧಾನ್ಯಗಳನ್ನು ಆರಿಸೋದು ಇದು ಉಂಚ. ಹೀಗೆ ಶಿಲ ಮತ್ತು ಉಂಚ, ಶಿಲೊಂಚ ಒಂದೇ ಅಲ್ಲ, ಶಿಲ ಮತ್ತು ಉಂಚ ಎರಡೂ ಆರಿಸೋದು ಸಮಾನ. ಆದರೆ ಒಂದು ಹೊಲದಲ್ಲಿ, ಇನ್ನೊಂದು ಸಂತೆಯಲ್ಲಿ, ಮಾರ್ಕೆಟ್ಟಿನಲ್ಲಿ, ಮಾರುಕಟ್ಟೆಯಲ್ಲಿ. ಹಾಗಾಗಿ ಆ ಆರಿಸುವುದರಿಂದ, ಆರಿಸಿ ಯಾವ ರೀತಿಯಾಗಿ ಸಂಗ್ರಹಿಸಿ ಮಾಡ್ತಾನೋ ಆ ರೀತಿಯಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನ ಚರಿತ್ರೆಯಿಂದ ಕೇಳಿ ತಿಳಿದು ತನ್ನ ಒಂದೊಂದು ಆದರ್ಶಗಳನ್ನ ಆರಿಸಿ ತಾನು ತಿಳಿದುಕೊಂಡು ಸಂಪಾದನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಸುವ್ಯಾಹೃತಾನಿ ಮಹತಾಂ, ದೊಡ್ಡವರ ಒಳ್ಳೆ ಮಾತುಗಳು. ಸುಕೃತಾನಿ ತತಸ್ತತಃ, ಆ ಮಹಾತ್ಮರ ಅಲ್ಲಲ್ಲಿ ಅದ್ಭುತವಾದ ಏನು ಮಹತ್ವದ
ಅವುಗಳನ್ನ ಸಂಚಿನ್ಮನ್ ಧೀರ ಆಸೀತ ಶಿಲಾಹಾರಿ ಶಿಲಂ ಯಥಾ ಗಂಧೇನ ಗಾವ ಪಶ್ಯಂತಿ. ಜ್ಞಾನವಾಗುವುದು ಒಂದೊಂದಕ್ಕೆ ಒಂದೊಂದರಂತೆ, ಬೇರೆ ಬೇರೆ ಸಾಧನಗಳಿಂದ, ಒಂದೊಂದಕ್ಕೆ ಒಂದೊಂದರಿಂದ ಸಾಧನೆ ಜ್ಞಾನವಾಗತ್ತೆ. ಮೊನ್ನೆ ನೋಡ್ತಾ ಇದ್ದೆ, ಎಲ್ಲೋ ಒಂದು ಕಡೆಗೆ ನೋಡ್ತಾ ಇದ್ದೆ, ಆನೆ ಇಲ್ಲಿ ನಿಂತಿದ್ರೆ ಇನ್ನು 4 ಕಿಲೋಮೀಟರ್ ದೂರದಲ್ಲಿ ನೀರಿದ್ರೆ ಗೊತ್ತಾಗತ್ತೆ. ಎಷ್ಟು ಹೇಳಿ, 4 ಕಿಲೋಮೀಟರ್ ದೂರದಲ್ಲಿ ಜಲಾಶಯವಿದೆ ಅಂತ ಇದ್ರೆ ಅದನ್ನು ಗುರ್ತಿಡಿಯತ್ತೆ ಇಲ್ಲಿದ್ದ ಆನೆ. ಇಷ್ಟು ಅದ್ಭುತ ಆನೆ ಶಕ್ತಿ. ಹಾಗೆ ಒಂದೊಂದು ಪ್ರಾಣಿಗೆ ಒಂದೊಂದು ತರಹದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಗಂಧೇನ ಗಾವ ಪಶ್ಯಂತಿ, ಆಕಳು ನಾಯಿನು ಗಂಧೇನ ಮೂಸಿ ನೋಡಿ ವಾಸನೆಯಿಂದ ತಿಳಿದುಕೊಳ್ಳುತ್ತೆ ಎಲ್ಲೇನಿದೆ. ಚಾರೈ ಪಶ್ಯಂತಿ ರಾಜಾನಃ, ರಾಜಾನಶ್ಚಾರಚಕ್ಷುಷಃ ಅಂತ ಪ್ರಸಿದ್ಧವಾದ ಮಾತು. ಆ ರಾಜಾನಶ್ಚಾರಚಕ್ಷುಷಃ, ರಾಜರೆಲ್ಲ ಚಾರರ ಮುಖಾಂತರ, ಗೂಢಚಾರರ ಮುಖಾಂತರ ತತ್ವವನ್ನ ಗುಟ್ಟುಗಳನ್ನೆಲ್ಲ ತಿಳ್ಕೋತಾರೆ. ಹಾಗಾಗಿ ಚಾರೈ ಪಶ್ಯಂತಿ ರಾಜಾನಃ. ಚಕ್ಷುರ್ಭ್ಯಾಮ್ ಇತರೇ ಜನಾಃ, ಕಣ್ಣುಗಳಿಂದ ನೋಡುವವರು ನಾವೆಲ್ಲ, ಕಣ್ಣುಗಳಿಂದ ನೋಡ್ತೇವೆ ನಾವು. ಗೂಢಚಾರರಿಂದ ನೋಡ್ಕೋತಾರೆ, ತಿಳ್ಕೋತಾರೆ ರಾಜರು. ಮೂಸಿ ನೋಡಿ ತಿಳಿದುಕೊಳ್ಳತ್ತೆ ಆಕಳುಗಳು. ಆದರೆ ಜ್ಞಾನಿಗಳು ವೇದದಿಂದ ತಿಳ್ಕೋತಾರೆ, ವೇದಗಳಿಂದ ತಿಳಿದುಕೊಳ್ಳುವವರು ಜ್ಞಾನಿಗಳು. ವೇದೈ ಪಶ್ಯಂತಿ ಬ್ರಾಹ್ಮಣಾಃ. ಇನ್ನೊಂದು ವಿಚಿತ್ರವಾದಂತಹ ಮಾತು, ಬಹಳ ಸುಂದರವಾಗಿದೆ, ಬಹಳ ಸುಂದರವಾಗಿದೆ, ಬಹಳ ಸುಂದರವಾಗಿದೆ. ಯಾವ ಆಕಳ ಕೆಚ್ಚಲಲ್ಲಿ ಹಾಲಿದೆ, ಆದರೆ ಅದು ಹಿಂಡುವುದಕ್ಕೆ ಕೊಡುವುದಿಲ್ಲೋ ಅಥವಾ ಹಿಂಡಲಿಕ್ಕಾಗೋದಿಲ್ವೋ, ಅಂತೂ ಹಿಂಡೋದು ಕಷ್ಟ, ದೋಹನ ಕಷ್ಟ. ಯಾವ ಆಕಳಿನ ಹಾಲನ್ನ ಹಿಂಡೋದು ಕಷ್ಟ, ಯಾವುದೇ ಕಾರಣವಿರಬಹುದು, ಆ ಆಕಳು ಬಹಳ ಕಷ್ಟವನ್ನು ಪಡುತ್ತದೆ. ಯಾಕೆ? ಹಾಲು ಬರದೊತ್ತು ಗೋವಳಿಗೆ ಬಿಡುವುದಿಲ್ಲ, ಅದನ್ನ ಹಾಲು ಬರದೊತ್ತು ಗೋವಳಿಗೆ ಬಿಡುವುದಿಲ್ಲ. ಕೆಚ್ಚಲಿಗೆ ಕೈ ಹಾಕಿ ಎಳೆದೇ ಎಳಿತಾನೆ, ಎಳೆದೇ ಎಳಿತಾನೆ. ಎಷ್ಟು ಎಳಿತಾನೆ ಅಷ್ಟು ಹಾಲು ಬರದೇ ಇದ್ರೆ ಸಮಾಧಾನವಿಲ್ಲ. ಹಾಲು ಬರೋವರೆಗೆ, ಪೂರ್ಣ ಮುಗಿಯೋವರೆಗೆ ಎಳಿತಾನೆ. ಹಾಗಾಗಿ ನೋವು ಹೆಚ್ಚು ಯಾವುದು ಅನುಭವಿಸಿತು? ಯಾವುದನ್ನ ಸುಲಭವಾಗಿ ದೋಹನ ಮಾಡಲಿಕ್ಕೆ ಬರುವುದಿಲ್ಲ, ಆ ಆಕಳು ಹೆಚ್ಚು ದುಃಖವನ್ನು ಅನುಭವಿಸಿತು. ಹಾಗಾಗಿ ಯಾವ ಆಕಳದ ಕ್ಲೇಶವನ್ನು ಕಮ್ಮಿ ಅನುಭವಿಸ್ತದೆ ಅಥವಾ ಅನುಭವಿಸುವುದಿಲ್ಲ, ಯಾವ ಆಕಳಿನ ಕೆಚ್ಚಲಿಗೆ ಕೈ ಹಾಕಿದ ಮಾತ್ರಕ್ಕೆ ಹಾಲು ಸೋರಿ ಬಿಡುತ್ತದೆ, ಆ ಆಕಳಿಗೆ ಏನು ಕ್ಲೇಶವಿಲ್ಲ. ಹಾಗೆ ಯಾವ ಧನಿಕ ಕೊಡುಗೈ ದಾನಿಯಾಗಿದ್ದಾನೆ, ದಾನ ಶೌಂಡನಾಗಿದ್ದಾನೆ, ಅಂಥವನಿಗೆ ಏನು ಸಮಸ್ಯೆ ಬರುವುದಿಲ್ಲ. ಯಾವ ಜನರು ಬೆನ್ನತ್ತುವುದಿಲ್ಲ, ಕಾಡುವುದಿಲ್ಲ, ಪೀಡಿಸುವುದಿಲ್ಲ, ಬೇಡುವುದಿಲ್ಲ, ಏನಿಲ್ಲ. ಹೋಗ್ತಾರೆ, ಕೊಡ್ತಾನೆ, ಕೇಳಿಬಿಡ್ತಾರೆ, ಕೊಟ್ಟು ಮುಗಿದೋಯ್ತು. ಯಾರು ಕೊಡುವುದಿಲ್ಲ ನೋಡಿ, ಅವನನ್ನ ಜಿಗಳೇ ಹಿಡಿದಾಗೆ ಹಿಡಿದು ಒಬ್ಬರಿಲ್ಲ ಒಬ್ಬರು ಅವನಿಗೆ ತೊಂದರೆ ಆಗತ್ತೆ. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಎಂತ ಸುಂದರ ಉದಾಹರಣೆ ನೋಡಿ, ವಿದುರನಿಗೆ ಏನೆಲ್ಲ ಉದಾಹರಣೆಗಳು ಹೊಳೆಯುತ್ತೆ. ಮಾತು ಮಾತಿಗೆ ಒಂದೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ, ಪ್ರತಿ ತತ್ವಕ್ಕೊಂದು ಉದಾಹರಣ. ಭೂಯಾಂಸಂ ಲಭತೆ ಕ್ಲೇಶಂ ಯಾ ಗೌರ್ಭವತಿ ದುರ್ದುಹ ಅಥಯಾ ಸುದುಘ ರಾಜನ್ ನೈವತಾಂ ವಿತುದಂತ್ಯಪಿ. ಯಾವುದನ್ನ ಸುಲಭವಾಗಿ ಮತ್ತೆ ಹಾಲು ಕರೀಲಿಕ್ಕೆ ಬರುತ್ತೋ ಆ ಆಕಳಿಗೆ ಯಾರಿಂದಲೂ ಪೀಡೆ ಇಲ್ಲ. ಕೆಚ್ಚಲಿಗೆ ಕೈ ಹಾಕಿದ್ರು ಹಾಲು ಬಿತ್ತು, ಕೊಡದಲ್ಲಿ ತುಂಬಿತು, ಸಮೃದ್ಧಿ. ಆಕಳಿಗೆ ಮತ್ತಷ್ಟು ತಿನ್ನಿಸ್ತಾರೆ, ಸಂತೋಷ ಪಡ್ತಾರೆ. ಹಾಗಾಗಿ ಅದಕ್ಕೆ ಪೀಡೆ ಆಗುವುದಿಲ್ಲ. ಆದ್ದರಿಂದ ಪರೋಪಕಾರವನ್ನು ಮಾಡುವ ಮನುಷ್ಯನಿಗೆ ಜನ ಪೀಡೆ ಕೊಡುವುದಿಲ್ಲ. ಯಾರು ಪರೋಪಕಾರ ಮಾಡುವುದಿಲ್ಲ ಅವನಿಂದ ಕೆಲಸವಾಗಬೇಕಾಗಿದ್ರೆ ಬಹಳ ಪೀಡೆ ಕೊಡಬೇಕಾಗತ್ತೆ ಅವನಿಗೆ. ಯದತಪ್ತಂ ಪ್ರಣಮತಿ ನ ತತ್ ಸಂತಾಪಮರ್ಹತಿ, ಯಚ್ಚ ಸ್ವಯಂ ನ ತಂದಾರು ನ ತತ್ ಸನ್ನಾಮಯದ್ಬುಧ. ನೋಡಿ, ವಿಚಿತ್ರವಾದದ್ದು ಏನು, ಒಂದು ಅಂಶವನ್ನು ಮರಿಬೇಡಿ ಅಂತಂತಾನೆ ನೋಡಿ. ಬಿಸಿ ಆಗದೆ ಯಾವುದು ಬಾಗುವುದಿಲ್ಲವೋ ಅದನ್ನು ಬಿಸಿ ಮಾಡಿ ಬಾಗಿಸ್ತಾರೆ. ಕಬ್ಬಿಣದ ರಾಡ್, ದೊಡ್ಡ ಗರಡರ್, ಬಿಸಿ ಮಾಡಿ ಅದನ್ನು ಬಾಗಿಸಬೇಕು. ಯಾಕೆ? ಅದು ಬಿಸಿ ಆಗದೆ ಬಾಗುವುದಿಲ್ಲದು. ಆದ್ದರಿಂದ ಸುಡ್ತಾರೆ. ಅದು ಸುಟ್ಟು 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 ಅದು ಪೂರ್ಣ ಹಣ್ಣಾಗಿ ಬಾಗೋವರೆಗೆ ಅದನ್ನು ಸುಡ್ತಾರೆ. ಸುಟ್ಟು ಅದು ಹಣ್ಣಾಯಿತೋ ಬಾಗಿಸ್ತಾರೆ.
ಆದರೆ ಅದೇ ಒಂದು ಬೆತ್ತ, ಆ ಬೆತ್ತದ ದಂಟಿದೆ, ಅದು ಎಲೆ ಅಥವಾ ಬೆತ್ತ, ಅದನ್ನು ಯಾರು ಸುಡ್ತಾರ, ಸುಟ್ಟು ಬಾಗಿಸ್ತಾರ? ಇಲ್ಲ, ಹೀಗಂದು ಬಿಟ್ಟರೆ ಬಾಗಿ ಬಿಡ್ತದೆ. ಆದ್ದರಿಂದ ಯಾರು ಸ್ವಯಂ ಬಾಗಿಸುವುದಿಲ್ಲ, ಬಾಗುವುದಿಲ್ಲ, ಅವರನ್ನ ಬಾಗಿಸಬೇಕಾಗತ್ತೆ. ಬೆಂಕಿ ತಾಕಿಸಿ ಅವರನ್ನು ಬಾಗಿಸಬೇಕಾಗುತ್ತೆ. ಯಾರು ಸ್ವಯಂ ಬಾಗಿ ಬಿಡ್ತಾರೆ ಅವರಿಗೆ ಬೆಂಕಿ ತಾಕಿಸಿಕೊಳ್ಳುವ ಪ್ರಸಂಗವೇ ಬರುವುದಿಲ್ಲ. ಚಂದ ಇಲ್ಲ? ಬಹಳ ಅದ್ಭುತ. ಯದತಪ್ತಂ ಪ್ರಣಮತಿ, ಕಾಯದೇ ಬಾಗುವಂತಹದ್ದು ಯಾವುದೋ ನತತ್ ಸಂತಾಪಮರ್ಹತಿ, ಅದನ್ನು ಯಾರೂ ಕಾಯಿಸುವುದಿಲ್ಲ. ಯಾಕೆ? ಯಚ್ಚಸ್ವಯಂ ನತಂ ದಾರು ನತತ್ ಸನ್ನಾಮಯದ್ಬುಧ. ಯಾರು ತನ್ನಷ್ಟಕ್ಕೆ ತಾನೇ ಬಾಗುವಂತಹದ್ದು ಯಾವುದೋ ಅದನ್ನ ಯಾರೂ ಬಾಗಿಸುವುದಿಲ್ಲ, ಅದು ಬಾಗಿದ್ದೇ ಇದೆ. ಹಾಗೆ ಆದ್ದರಿಂದ ಮನುಷ್ಯ ವಿನೀತನಾಗಿದ್ರೆ ಅವನಿಗೆ ಯಾರೂ ಪೀಡೆ ಕೊಡ್ಲಿಕ್ಕೆ ಹೋಗುವುದಿಲ್ಲ. ವಿನೀತನಾಗದೆ ಸೊಕ್ಕಿದ ವ್ಯಕ್ತಿಗೆ ಇವೆಲ್ಲ ತೊಂದರೆಗಳು ಬರ್ತದೆ. ಏತಯೋಪಮಯಾಧೀರ ಸನ್ನಮೇತ ಬಲೀಯಸೆ. ಈ ಉಪಮೆಯನ್ನು ನೋಡಿದಾಗ ದೊಡ್ಡವರಿಗೆ, ಬಲಿಷ್ಠರಿಗೆ, ದುರ್ಯೋಧನಾದಿಗಳು ನೀವು ಸೊಕ್ಕಿನವರು, ನೀವೆಲ್ಲ ಧೃತರಾಷ್ಟ್ರ, ಭೀಮಸೇನ ಮಹಾಬಲಿಷ್ಠ, ಬಲಿಷ್ಠನಾದ ಭೀಮನಿಗೆ, ಕೃಷ್ಣನಿಗೆ, ಅರ್ಜುನನಿಗೆ ನೀವು ಬಾಗದಿದ್ರೆ ಅವರು ನಿಮ್ಮನ್ನು ಬಾಗಿಸ್ತಾರೆ. ನೀವು ಆಗಲೂ ಬಾಗದೇ ಇದ್ರೆ ನಿನ್ನನ್ನ ಕೊಂದು ಹಾಕ್ತಾನ ಅವನಷ್ಟೇ. ಆದ್ದರಿಂದ ನೀವು ಬಾಗಿ ವಿನಯದಿಂದ ರಾಜ್ಯವನ್ನು ಒಪ್ಪಿಸಿಬಿಟ್ರೆ ತೊಂದರೆ ಇಲ್ಲ. ಇಂದ್ರಾಯ ಸ ಪ್ರಣಮತೆ ನಮತೆಯೋ ಬಲೀಯಸೆ. ಬಲಿಷ್ಠನಿಗೆ ಯಾರು ನಮಸ್ಕಾರ ಮಾಡ್ತಾರೆ, ಅವನಿಗೆ ನಾನು ಬಾಗಿ ಬಿಟ್ಟೆ, ಸೋತು ಬಿಟ್ಟೆ, ಸೋಲೋದೇನು ಪ್ರಶ್ನೆ ಇದು? ಅವನು ಬಲಿಷ್ಠ, ನಿನ್ಕಿಂತಲೂ ಉತ್ತಮ ಅಂದ್ರೆ ದೇವರ ಸನ್ನಿಧಾನ ಇದೆ ಅಂತ ತಿಳ್ಕೊ ನಮಸ್ಕಾರ ಮಾಡಿಬಿಡು. ಸೊಕ್ಕು ಬಹಳ ತೊಂದರೆ ಕೊಡುತ್ತೆ ನೋಡಿ, ಬಹಳ ತೊಂದರೆ ಕೊಡ್ತದೆ. ಎಲ್ಲಿ ಹೋದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇಬ್ಬರು ಕಲೀಗ್, ಎರಡು ಒಂದೇ ಕೆಲಸವನ್ನು ಮಾಡತಕ್ಕಂತಹ ಇಬ್ಬರು ಕೆಲಸಗಾರರು, ಅವರಲ್ಲಿ ಜಗಳ. ಅಣ್ಣ ತಮ್ಮಂದರು, ಅವರಲ್ಲಿ ಜಗಳ. ರಾಜರು, ಅವರಲ್ಲಿ ಜಗಳ. ಯಾರಲ್ಲಿ ಜಗಳ ಇಲ್ಲ? ಗಂಡ ಹೆಂಡತಿ ಸೊಕ್ಕು ಮಧ್ಯ ಬಂತು, ಜಗಳ ಶುರು. ಸೊಕ್ಕು ಬಂತು ಅಂತಂದ್ರೆ ತೊಂದರೆ. ಈಗೋ ಎಲ್ಲದಕ್ಕೂ ಮೂಲ, ಎಲ್ಲದಕ್ಕೂ ಮೂಲ. ಆದ್ದರಿಂದ ಅದಕ್ಕೆ ಹೇಳ್ತಾನೆ, ಇಂದ್ರಾಯ ಸ ಪ್ರಣಮತೆ ನಮತೆಯೋ ಬಲೀಯಸೆ. ಅಹಂಕಾರ ಬೇಡ, ಬಾಗೋದಕ್ಕೆ ಯಾಕೆ ಅಹಂಕಾರ? ನಮ್ಮ ಆಚಾರ್ಯರು ಹೇಳಬೇಕು, ಪರಮ ಪೂಜ್ಯ ಆಚಾರ್ಯರು ಯಾವಾಗಲೂ ಹೇಳಬೇಕು, ಬಾಢಮಿತ್ಯನ ಮನ್ನೆ ಆಗಲಿ ಅಂತ ಅಂದ್ಬಿಡುದು. ಆಗಲಿ, ಒಳ್ಳೇದು, ಆಯ್ತು. ಆಚಾರ್ಯರು ಹೇಳಬೇಕು, ಮೇಲಿಂದ ಮೇಲೆ ಹೇಳಬೇಕು, ಯಾರೇ ಹಿರಿಯರು ನಮಸ್ಕಾರ ಮಾಡಿಬಿಟ್ಟು, ನಮಸ್ಕಾರ ಮಾಡಿಬಿಟ್ರೆ ಮುಗಿದೋಯ್ತು. ವಿನಯದಿಂದ ಇದ್ದು ಬಿಟ್ರೆ ಆಶೀರ್ವಾದ ಮಾಡ್ತಾರೆ. ನಮಸ್ಕಾರ ಮಾಡಿದಾಗಲಂತೂ ನಿನಗೆ ಆಶೀರ್ವಾದ ಮಾಡದೆ ಕೆಡಕಂತೂ ಹರಿಸುವುದಿಲ್ವೇ? ಅಂದಮೇಲೆ ಯಾಕೆ ನಮಸ್ಕಾರ ಮಾಡುವುದಿಲ್ಲ ನೀನು? ಆಚಾರ್ಯರು ಕಲಿಸಿದ ಅನೇಕ ಪಾಠಗಳಲ್ಲಿ ಮೊದಲನೇದ್ದು ಬಾಗು, ಹಾಗೆ ನಮಸ್ಕಾರ ಮಾಡಿಬಿಡು. ಯಾವಾಗಲೂ ಹೇಳಿಕೊಟ್ಟಂತಹ ಅತ್ಯದ್ಭುತವಾದಂತಹ ಪಾಠ ಅದು. ಪರ್ಜನ್ಯನಾಥ ಪಶವ ರಾಜಾನೋ ಮಂತ್ರಿ ಬಾಂಧವಾ ಪತಯೋ ಬಾಂಧವಾ ಸ್ತ್ರೀಣಾಂ ಬ್ರಾಹ್ಮಣ ವೇದ ಬಾಂಧವಾ ಸತ್ಯೇನ ರಕ್ಷತೆ ಧರ್ಮೋ ಕುಲಂ ವೃತ್ತೇನ ರಕ್ಷತೆ ಇತ್ಯಾದಿ. ನ ಕುಲಂ ವೃತ್ತಹೀನಸ್ಯ ಪ್ರಮಾಣಮಿತಿ ಮೇಮತಿ. ವೃತ್ತ ಇಲ್ಲ ಅಂತಾದರೆ ಅವನಿಗೆ ಕುಲ ಎಷ್ಟು ದೊಡ್ಡದಿದ್ರೇನು ಎಲ್ಲ ವ್ಯರ್ಥ. ಆ ಕುಲವೇ ಅಲ್ಲ, ಹಾಳು. ಆದ್ದರಿಂದ ಅಂತೇಶ್ವಪಿ ಜಾತಾನಾಂ ವೃತ್ತಮೇವ ವಿಶಿಷ್ಯತೆ. ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ವ್ಯವಹಾರದ ಪ್ರಕಾರ ಎಷ್ಟೇ ಕೀಳು ಜಾತಿಯಲ್ಲಿರಲಿ, ಆದರೆ ಅವನಿಗೆ ಉತ್ತಮವಾದ ವೃತ್ತ ಇದ್ದರೆ ಅವನು ಶ್ರೇಷ್ಠ, ಅವನ ಮಹಾತ್ಮ, ಅವನು ಉತ್ತಮ, ಬೇರೆಯವರಲ್ಲ. ಆದ್ದರಿಂದ ಅಂತೇಶ್ವಪಿ ಜಾತಾನಾಂ ವೃತ್ತಮೇವ ವಿಶಿಷ್ಯತೆ ಯ ಈರ್ಷ್ಯು ಪರವಿತ್ತೇಶು. ವಿದುರ ಹೇಳ್ತಾನೆ, ರೋಗಗಳಿವೆ, ಕೆಲವು ರೋಗಗಳಿವೆ, ಅವು ಬಹಳ ಸಹಜವಾಗಿ ಹೋಗಿಬಿಡುತ್ತೆ, ಏನು ಅದಕ್ಕೆ ಸಮಸ್ಯೆ ಇಲ್ಲ. ಕೆಲವು ರೋಗಗಳಿವೆ, ಔಷಧಿ ಉಪಾಯ ಮದ್ದು ಎಲ್ಲ ಮಾಡಬೇಕು, 8 ದಿನವಾದ ಮೇಲೆ ಹೋಗುತ್ತೆ. ಕೆಲವು ರೋಗಗಳು ಇನ್ನೂ ದಿವಸ ಹೆಚ್ಚು ಹಿಡಿಯುತ್ತೆ. ಕೆಲವು ರೋಗ ಇದೆ, ಅದು ಹೊಟ್ಟೆಯಲ್ಲಾದ ರೋಗ ಅಲ್ಲ, ತಲೆಯಲ್ಲೇ ಆದ ರೋಗ ಅದು. ಆದರೆ ಅದಕ್ಕೆ ಕರೆಯೋದು ಹೊಟ್ಟೆ ಕಿಚ್ಚು ಅಂತ. ಆ ರೋಗ ಏನಿದೆ ನೋಡಿ, ಅದು ಜನ್ಮಾವಧಿ ಇರುವ ರೋಗ, ಜನ್ಮಾವಧಿ ಇರುವ ರೋಗ. ಏನು ಮಾಡಿದರೂ ತೃಪ್ತಿ, ಸಮಾಧಾನ, ಶಾಂತಿ, ಸೌಖ್ಯ ಇರುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಯ ಈರ್ಷ್ಯು ಪರವಿತ್ತೇಶು ರೂಪೇ ವೀರ್ಯೇ ಕುಲಾನ್ವಯೇ.
ಯಾರೋ ಒಬ್ಬನು ಶ್ರೀಮಂತನಾದ, ನಿನಗೆ ಹೊಟ್ಟೆ ಕಿಚ್ಚಾಯಿತೋ, ಹಾಗಾದರೆ ಅದಕ್ಕೆ ಮದ್ದಿಲ್ಲ, ಅದಕ್ಕೆ ಉಪಾಯ ಇಲ್ಲ. ಯಾಕೆ? ಇವನು ಬಡವನಾದ್ರೇನು, ಮತ್ತೊಬ್ಬ ಶ್ರೀಮಂತ ಇರ್ತಾನೆ. ತಿಮಿಂಗಿಲಗೆ ಲೋಪ್ಯಸ್ತಿ. ಒಬ್ಬ ಶ್ರೀಮಂತನನ್ನು ನೋಡಿ ನೀನು ಹೊಟ್ಟೆ ಕಿಚ್ಚು ಪಟ್ರೆ ಮತ್ತೊಬ್ಬ ಶ್ರೀಮಂತ ಇಲ್ಲ ಜಗತ್ತಿನಲ್ಲಿ. ಎಷ್ಟಂತ ನೀನು ಹೊಟ್ಟೆ ಕಿಚ್ಚು ಪಡುವ ಸ್ವಭಾವವಿದ್ದವನಿಗೆ ಸ್ಕೈ ಇಸ್ ದ ಲಿಮಿಟ್. ಯಾಕೆಂದ್ರೆ ಹೊಟ್ಟೆ ಕಿಚ್ಚು ಪಡ್ಲಿಕ್ಕೆ ಬೇಕಾದ ಜನ ಇದ್ದಾರೆ. ಆದ್ದರಿಂದ ಒಬ್ಬನನ್ನು ಬಿಟ್ಟು ಮತ್ತೊಬ್ಬನನ್ನು ಬಿಟ್ಟು ಮಗದೊಬ್ಬ. ಹಾಗಾಗಿ ಅದು ಮುಗಿಯೋದೇ ಇಲ್ಲ, ಅಂತವೇ ಇಲ್ಲ ಅದಕ್ಕೆ. ಆದ್ದರಿಂದ ಹೊಟ್ಟೆ ಕಿಚ್ಚು ಪಡೋ ಸ್ವಭಾವವನ್ನು ತಿದ್ದುಕೋಬೇಕೇ ಹೊರತು ಯಾರಿಂದ ನಮಗೆ ಹೊಟ್ಟೆ ಕಿಚ್ಚಾಗತ್ತೆ ಅವರನ್ನೇ ನಾವು ಇಲ್ಲ ಅಂತ ಮಾಡ್ತೀವಿ ಅಂತ ಅನ್ನೋದು ಸಾಧ್ಯವಿಲ್ಲ. ಆದ್ದರಿಂದ ಈರ್ಷ್ಯು ಪರವಿತ್ತೇಶು, ಇನ್ನೊಬ್ಬರ ವಿತ್ತ, ಇನ್ನೊಬ್ಬರ ರೂಪ, ಮತ್ತೊಬ್ಬರ ವೀರ್ಯ, ಅಥವಾ ಅವರ ದೊಡ್ಡ ಕುಲ, ಅವರ ವಂಶ, ಇವುಗಳ ಬಗ್ಗೆ ಸುಖ ಸೌಭಾಗ್ಯ ಸತ್ಕಾರೆ. ಅವರು ಸುಖಪಟ್ಟರೆ ಸಂತೋಷವಾಗುವುದಿಲ್ಲ ಇವನಿಗೆ. ಅವರು ಸುಖಪಟ್ಟರು ಯಾಕೆ? ಏನು ಹಾಗಂದ್ರೆ ಅವನ ಸುಖ, ಇನ್ನೊಬ್ಬನ ಸೌಭಾಗ್ಯ, ಮತ್ತೊಬ್ಬರಿಗೆ ಸತ್ಕಾರ, ಯಾರಿಗೋ ಗೌರವ ಮಾಡಿದರೆ ಇವನಿಗೆ ಸಮಾಧಾನವಾಗುವುದಿಲ್ಲ, ಅಸೂಯೆ ಪಡ್ತಾನೆ, ಭಾರೀ ಈರ್ಷೆ. ಇದು ಮನುಷ್ಯನಿಗೆ ಕೆಟ್ಟ ಸ್ವಭಾವ. ಈ ರೋಗ ಏನಾದರೂ ಹೋಗುವುದಿಲ್ಲ. ತಿದ್ಕೋಬೇಕು ಅಷ್ಟೇ. ಇದಕ್ಕೆ ಉಪಾಯ ಇಲ್ಲ, ಔಷಧಿ ಇದೆ ಏನು ಹೊರಗಡೆ ಇಲ್ಲ. ಹಾಗಾಗಿ ಇದು ಬಹಳ ಕಷ್ಟದ್ದು. ಈರ್ಷ್ಯು ಪರವಿತ್ತೇಶು ರೂಪೇ ವೀರ್ಯೇ ಕುಲನ್ವಯೇ ಸುಖ ಸೌಭಾಗ್ಯ ಸತ್ಕಾರೆ ತಸ್ಯ ವ್ಯಾಧಿ ಅನಂತಕಃ. ಅವನ ವ್ಯಾಧಿ ಅನಂತ ಕಾಲದವರೆಗಿರ್ತದೆ. ಅಕಾರ್ಯಕರಣಾದ್ಭೀತ ಕಾರ್ಯಾಣಂಚ ವಿವರ್ಜನಾತ್ ಅಕಾಲೇ ಮಂತ್ರಭೇದಾಚ್ಚ ವಿದ್ಯಾಮದೋ ಧನಮದಃ ತೃತೀಯೋಭಿಜನೋ ಮದಃ. 3 ಮದಗಳು ಅಂತ ಅಷ್ಟಮದಗಳನ್ನು ಹೇಳಿದ್ದಾರೆ. ಇಲ್ಲಿ ಮದತ್ರಯ, ಇದು ಮದತ್ರಯ. 3 ಮದಗಳನ್ನು ಇಲ್ಲಿ ಹೇಳ್ತಾರೆ. 8 ಮದಗಳು ಒಂದು ಗುಂಪಿದೆ, ಇದು 3 ಮದಗಳ ಒಂದು ಗುಂಪು. ಆ 3 ಮದಗಳನ್ನು ಇಲ್ಲಿ ಹೇಳ್ತಾ ಇದೆ. ವಿದ್ಯಾಮದೋ ಧನಮದಃ ತಥಾ ಅಭಿಜನೋ ಮದಃ. ನಾನು ವಿದ್ಯಾವಂತ ಅಂತನ್ನುವ ಸೊಕ್ಕು, ತಾನು ಬಹಳ ಹಣವಂತ ಅಂತನ್ನುವ ಸೊಕ್ಕು, ಒಳ್ಳೆ ಕುಲದಲ್ಲಿ ಹುಟ್ಟಿದವ ಅಂತ ಮತ್ತೊಂದು ಸೊಕ್ಕು. ಈ 3 ತರಹದ ಸೊಕ್ಕುಗಳೇನಿವೆ, ಈ ಸೊಕ್ಕುಗಳನ್ನು ಬಿಡಿಸುವಂತ ದೇವರಿಗೆ ಬೇಡಿಕೊಂಡಿದ್ದಿದೆ. ಹಾಗಾಗಿ ಮದ ಏತೇವ ಲಪ್ತಾನಾಂ ಏತಏವ ಸತಾಂ ದಮಃ. ಇವುಗಳೇ ಸಜ್ಜನರಿಗೆ ದಮ, ದುರ್ಜನರಿಗೆ ಮದ. ಏನದು ದಮ ಯಾಕಾಗತ್ತೆ? ನಾನು ಇಷ್ಟು ವಿದ್ಯಾವಂತನಾಗಿ ಆ ಎಲ್ಲ ವಿದ್ಯೆಯನ್ನು ಕಲ್ತು ನಾನೇನೂ ಅಲ್ಲ ಅಂತ ತನ್ನನ್ನು ತಾನು ತಿಳಿತಾನೆ. ಇಷ್ಟೇ ವಿದ್ಯೆಯನ್ನು ಓದಿದ್ರೆ ಅಹಂಕಾರದಲ್ಲಿ ಬೀಗ್ತಾನೆ. ನಾನು ಮಹಾತ್ಮ, ದೊಡ್ಡ ಪಂಡಿತ. ವಿದ್ಯೆ ಇದು ಸ್ವಲ್ಪ ಇದ್ದಾಗ ಭಾರವಾಗಿರ್ತದೆ, ಬಹಳ ಇದ್ದಾಗ ಅತೀ ಹಗುರವಾಗಿ ತೋರ್ತದೆ. ಇದು ವಿದ್ಯೆಯ ಸ್ವಭಾವ. ವಿದ್ಯೆ ಮದವಾಯಿತು ದುರ್ಜನರಿಗೆ, ದಮವಾಯಿತು, ಅದರಿಂದಲೇ ವಿನಯ ಬರುತ್ತೆ. ಬಹಳ ಮಹತ್ವದ ಮಾತನ್ನು ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ. ಇನ್ನನೇಕ ವಾಂಗ್ಮಯದಲ್ಲಿ ನಾವು ನೋಡ್ತೇವೆ, ವಿದ್ಯೆ ಅಂತನ್ನೋದು ವಿನಯ ಇರಬೇಕು ಅಂತಂತಾರೆ. ಯಾಕೆಂದ್ರೆ ವಿದ್ಯೆ ಕೊಡೋದು ಅಹಂಕಾರವನ್ನ ಕೊಟ್ಟೇ ಕೊಡಬೇಕದು. ವಿದ್ಯೆ ಅಹಂಕಾರವನ್ನು ಕೊಟ್ಟೇ ಕೊಡಬೇಕು. ಅವ್ರು ಯಾರು, ಇವ್ರು ಯಾರು, ಅವರೇನು ಹೇಳ್ತಾರೆ, ಅವ್ರಿಗೇನು ಗೊತ್ತಿದೆ, ಇವ್ರಿಗೇನು ಗೊತ್ತು ಅಂತ ಹೇಳಿ ಪ್ರತಿಯೊಬ್ಬರನ್ನು ತಿರಸ್ಕಾರ ಮಾಡ್ತಾನೆ, ಮುದುಲಿಸ್ತಾನೆ. ಈ ಸೊಕ್ಕು ಅಹಂಕಾರ ಈ ತಪ್ಪು. ಹಾಗಾಗಿ ವಿನಯ ಅತ್ಯಂತ ಮಹತ್ವದ ವಸ್ತು, ಅದರ ಜೊತೆಗೆ ಹೋಗಬೇಕಾದದ್ದು. ಹಾಗಾಗಿ ಇದು ವಿದ್ಯಾಮದ ಒಂದಾದರೆ ಧನಮದ ಮತ್ತೊಂದು ಐಶ್ವರ್ಯದ ಮದ. ಆ ಐಶ್ವರ್ಯದ ಮದ ವಿದ್ಯಾಮದ, ಅಭಿಜನ ಮದ. ನಾನು ಉತ್ತಮ ಕುಲದಲ್ಲಿ ಹುಟ್ಟಿದವ. ಈ ಕುಲದಲ್ಲಿ ಹುಟ್ಟಿದವ ಅಂತನ್ನುವ ಮದ ಏನಿದೆ ಅನೇಕ ಜನರಿಗಿರ್ತದೆ. ಅದು ಈಗ ಕಮ್ಮಿ. ಹಿಂದಿನ ಜನರಿಗೆ, ಹಿಂದೆಲ್ಲ ನಾವು ಕೇಳ್ತೇವೆ, ಬಹಳ ಹೆಚ್ಚಿನ ಮದ ಅದು. ಇರಲಿ. ಅಸಂತೋ ಅಭ್ಯರ್ಥಿತ ಸದ್ಭಿ ಕ್ವಚಿತ್ ಕಾರ್ಯೇ ಕದಾಚನ ಮನ್ಯಂತೆ ಸಂತಮಾತ್ಮಾನಂ ಅಸಂತಮಪಿ ವಿಶ್ರುತಂ. ಸಜ್ಜನರು ಅಸಜ್ಜನರನ್ನ, ದುರ್ಜನರನ್ನ ಹೋಗಿ ಏನೋ ಕೆಲಸಕ್ಕೆ ಬೇಡ್ಕೋತಾರೆ. ಸ್ವಾಮಿ ನೋಡಪ್ಪ ಮಹಾರಾಜ, ನಂದೊಂದು ಕಷ್ಟ ಆಗಿದೆ, ಬಹಳ ಸಮಸ್ಯೆ ಇದೆ, ನೀನೇನಾದ್ರೂ ಒಂದು ಸ್ವಲ್ಪ ಬಗೆಹರಿಸ್ತೀಯಾ, ನನಗೆ ಆಪತ್ತು ಬಂದಿದೆ, ಪರಿಹಾರ ಮಾಡ್ತೀಯಾ ಅಂತ ಕೇಳ್ಕೋತಾನೆ. ಹೌದೇ? ಕೇಳ್ಕೋತಾನೆ. ಆಗ ಅಸಂತೋ ಅಭ್ಯರ್ಥಿತ ಸದ್ಭಿ ಕ್ವಚಿತ್ ಕಾರ್ಯ. ಯಾವುದೋ ಒಂದು ಕೆಲಸಕ್ಕಾಗಿ ಯಾವಾಗೋ ಒಮ್ಮೆ ಸಜ್ಜನರು ದುರ್ಜನರನ್ನ ಬೇಡಿಕೊಂಡ್ರು ಅಂತಂದ ಮಾತ್ರಕ್ಕೆ ದುರ್ಜನ ತನ್ನನ್ನು ತಾನು ಏನ್ ತಿಳ್ಕೊತಾನೆ? ನಾನ್ ದೊಡ್ಡ ಮನುಷ್ಯ, ನಾನಿದ್ದದ್ದಕ್ಕೇನೆ ಈ ಸಜ್ಜನರ ಕೆಲಸ ಆಯಿತು
ನಾನಿದ್ದದ್ದಕ್ಕೇನೆ ಇವರು ಉದ್ಧಾರವಾಯಿತು, ಇಲ್ಲದೆ ಇದ್ರೆ ಇವರು ಬದುಕಲಿಕ್ಕೆ ಸಾಧ್ಯವಿರಲಿಲ್ಲ. ನಾನು ಸಜ್ಜನ, ನಾನು ದೊಡ್ಡವ, ನಾನು ಮಹಾತ್ಮ. ನಾನು ಅಷ್ಟೇ ದೊಡ್ಡವನಿಷ್ಟೇ ಅಲ್ಲ, ನಾನು ಇಷ್ಟು ದುರ್ಜನನಾದದ್ದರಿಂದ ನನ್ನಿಂದ ಕೆಲಸವಾಯಿತು. ಹಾಗಾಗಿ ನನ್ನ ದುರ್ಜನಿಕೆ ಇದು ಬಹಳ ಒಳ್ಳೆಯದು, ಇದೇ ಇಟ್ಕೊಂಡಿರ್ಬೇಕು ನಾನು. ಅವನು ನೋಡಿ, ಅವನು ಎಷ್ಟು ಸಜ್ಜನನಾಗಿದ್ದು ಏನು ಕೆಲಸ ಆಯಿತು ಅವನಿಗೆ? ಆಗಲಿಲ್ಲ. ಹಾಗಾಗಿ ನಾನು ದುರ್ಜನನಾದದ್ದರಿಂದ, ಈ ಕೆಲಸವಾದದ್ದಕ್ಕಾಗಿ ನಾನು ದುರ್ಜನನಾದದ್ದೇ, ಕೆಟ್ಟತನ ಮಾಡುವುದೇ ಉತ್ತಮ ಅಂತ ತನ್ನನ್ನು ತಾನು ತಿಳಿತಾನೆ ಮೂರ್ಖ. ಅಸಂತೋ ಅಭ್ಯರ್ಥಿತ ಸದ್ಭಿ ಕ್ವಚಿತ್ ಕಾರ್ಯೇ ಕದಾಚನ ಮನ್ಯಂತೆ ಸಂತಮಾತ್ಮಾನಂ ಅಸಂತಮಪಿ ವಿಶ್ರುತಂ. ತಾನು ಪ್ರಖ್ಯಾತನಾಗಿದ್ದಾನೆ ದುರ್ಜನ ಅಂತ, ಭಾರೀ ದುರ್ಜನ ಅಂತ ಪ್ರಖ್ಯಾತನಾಗಿದ್ದರೂ ಕೂಡ ಸಜ್ಜನ ತನ್ನನ್ನು ಬೇಡಿಕೊಂಡದ್ದಕ್ಕೆ ತಾನು ದೊಡ್ಡ ಮನುಷ್ಯ ಅಂತ ತನ್ನಂತ ತಿಳಿತ. ಗತಿರಾತ್ಮವತಾಂ ಸಂತಹ ಸಂತ ಏವ ಗತಾಂ ಗತಿ ಅಸತಂಚ ಗತಿ ಸಂತೋ ನತ್ವಸಂತ ಸತಾಂ ಗತಿ. ಸಜ್ಜನರಿಗೆ ಎಂದೆಂದಿಗೂ ಅಸಜ್ಜನರ ಗತಿ ಅಲ್ಲ, ಎಂದೆಂದಿಗೂ ಅಲ್ಲ. ಸಜ್ಜನರಿಗೆ ಸಜ್ಜನರೇ ಗತಿ, ಸಜ್ಜನರೇ ಸಜ್ಜನರಿಗೆ ಗತಿ, ಸಜ್ಜನರೇ ಅಸಜ್ಜನರಿಗೂ ಗತಿ, ಮನೋನಿಗ್ರಹವಿದ್ದವರಿಗೂ ಗತಿ, ಎಲ್ಲರಿಗೂ ಅವರೇ ಗತಿ. ಅವರನ್ನು ಬಿಟ್ಟು ಮತ್ತೊಬ್ಬರು ಗತಿ ಇಲ್ಲ. ಸಂಪನ್ನತರಮೇವಾನ್ನಂ ದರಿದ್ರ ಭುಂಜತೆ ಸದಾ ಕ್ಷುತ್ ಸ್ವಾಧುತಾಂ ಜನಯತಿ ಸಾಚಾಢ್ಯೇಷು ಸುದುರ್ಲಭ. ಬಡವ ಎಂದೆಂದಿಗೂ ರುಚಿಯಾಗದ ವಸ್ತುವನ್ನು ಊಟ ಮಾಡುವುದಿಲ್ಲ, ಯಾವಾಗಲೂ ರುಚಿಯಾದ ವಸ್ತುವನ್ನೇ ಊಟ ಮಾಡ್ತಾನೆ. ಬಡವ ಯಾವಾಗಲೂ ರುಚಿಯಾದ ವಸ್ತುವನ್ನು, ರುಚಿಕಟ್ಟಾದ ವಸ್ತುವನ್ನು ಊಟ ಮಾಡ್ತಾನೆ. ಯಾಕೆ ಅಂದ್ರೆ ಆ ರುಚಿ ಬರೋದು ಇವನ ಹಸಿವಿನಿಂದ. ಇವನ ಹಸಿವು ಇವನ ದರಿದ್ರತನದಿಂದ. ದಾರಿದ್ರ್ಯದಿಂದಾಗಿ ಹಸಿವು ಬಂತು, ಹಸಿವಿನಿಂದಾಗಿ ರುಚಿಯಾಯಿತು. ಈ ಶ್ರೀಮಂತರಿದಾರಲ್ಲ, ತುಂಬಿಕೊಂಡಿದೆಯಲ್ಲ ಯಾರಿಗೆ ಐಶ್ವರ್ಯ ಸಂಪತ್ತು ಧನಧಾನ್ಯ, ಅವರಿಗೆ ಹಸಿವೂ ಆಗುವುದಿಲ್ಲ, ಆಹಾರ ರುಚಿನೂ ಆಗುವುದಿಲ್ಲ. ಅವರಿಗೆ ಹಸಿವೂ ಆಗುವುದಿಲ್ಲ, ರುಚಿನೂ ಆಗುವುದಿಲ್ಲ. ದುರ್ದೈವಿಗಳು. ಸಂಪತ್ತು ಹೆಚ್ಚಾದರೆ ಈ ಆಪತ್ತು ಇದೆ. ಮುಖ್ಯ ಬೇಕಾದದ್ದು ಬಾಯಿಗೆ ರುಚಿ, ಅದೇ ಇರುವುದಿಲ್ಲ ಅವರು. ಸಂಪನ್ನ ತರಮೇವನ್ನಂ ದರಿದ್ರ ಭುಂಜತೆ ಸದಾ. ಸಂಪನ್ನವನ್ನ ದರಿದ್ರರು ಯಾವಾಗಲೂ ಉತ್ತಮ ರುಚಿಯಾದ ಪದಾರ್ಥವನ್ನು ಊಟ ಮಾಡ್ತಾರೆ. ಭಾರಿಯಾದ ಪದಾರ್ಥ ಅಂತಲ್ಲ, ರುಚಿಯಾದ ಪದಾರ್ಥವನ್ನು ಊಟ ಮಾಡ್ತಾರೆ. ಅವರು ತಿನ್ನೋದು ಬರೀ ಬಕ್ರಿ ಇರ್ಬೋದು, ಅವರು ತಿನ್ನೋದು ಬರೀ ಚಟ್ನಿ ಇರ್ಬೋದು, ಅಥವಾ ಸಾಮಾನ್ಯ ಪದಾರ್ಥ ಇರ್ಬೋದು. ಆದರೆ ಅಷ್ಟನ್ನೇ ತಿಂದರೂ ಅವರಿಗೆ ರುಚಿಯಾಗತ್ತೆ. ಯಾಕೆ? ಹಸಿವು ಅವರ ನಾಲಿಗೆಯಲ್ಲಿ ರುಚಿಯನ್ನು ಕೊಡ್ತದೆ. ಕ್ಷುತ್ ಸ್ವಾಧುತಾಂ ಜನಯತಿ ಸಾಚ ಆಢ್ಯೇಷು ಸುದುರ್ಲಭ. ಹಸಿವಾಯಿತು, ಕವ 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 ಹಸಿವಾಯಿತು ಅಂತೇ ಇಲ್ಲ ಶ್ರೀಮಂತರಿಗೆ. ತಸ್ಯ ಲೋಪಃ, ಲೋಪವಾಗಿದೆ. ಆದ್ದರಿಂದ ಇದು ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳ್ತಾನೆ. ವಸ್ತುಸ್ಥಿತಿ ಇದು ವಸ್ತುಸ್ಥಿತಿ. ಇದು ಜಗತ್ತಿನ ನಿಯಮವನ್ನ, ಜಗತ್ತಿನ ನಾನಾ ಮುಖಗಳು, ನಾನಾ ನಿಯಮಗಳ, ನಾನಾ ನ್ಯಾಯವನ್ನೆಲ್ಲ ವಿದುರ ಒಂದು ಶಬ್ದಗಳಲ್ಲಿ ಪೋಣಿಸಿ ಹೇಳ್ತಾನೆ ಅಷ್ಟೇ. ನ್ಯಾಯ ಜಗತ್ತಿನಲ್ಲಿದೆ, ಅದಕ್ಕೊಂದು ಶಬ್ದದ ರೂಪವನ್ನು ಕೊಡ್ತಾನೆ. ಕಿವಿಗೆ ಬಿದ್ದಾಗ ಆನಂದವಾಗ ನಾವು ನೋಡ್ತಿರ್ತೇವೆ, ನಮಗೆ ಕಾಣುವುದಿಲ್ಲ. ಅವನು ಶಬ್ದದಲ್ಲಿ ಹೇಳಿದಾಗ ನ್ಯಾಯ ಕಾಣುತ್ತೆ, ನಿಯಮ ತೋರಿದಾಗ ಆನಂದವಾಗುತ್ತೆ. ಸಂಪನ್ನತರಮೇವನ್ನಂ ದರಿದ್ರ ಭುಂಜತೆ ಸದಾ ಕ್ಷುತ್ ಸ್ವಾಧುತಾಂ ಜನಯತಿ ಸಾಚ ಆಢ್ಯೇಷು ಸುದುರ್ಲಭ. ಶ್ರೀಮಂತರಲ್ಲಿ ಹಸಿವಿಲ್ಲ. ಪ್ರಾಯೇಣ ಶ್ರೀಮತಾಂ ಲೋಕೆ ಭೋಕ್ತುಂ ಶಕ್ತಿರ್ನ ವಿದ್ಯತೆ. ಪ್ರಾಯ ಕೆಲವರಿರಬಹುದು, ಅಂತೂ ಪ್ರಾಯ ಶ್ರೀಮಂತರು ಎಷ್ಟೆಷ್ಟು ಹಣ ಹೆಚ್ಚಾಗತ್ತೆ ನೋಡಿ, ಅಷ್ಟು ತಿನ್ನೋದಕ್ಕೆ ಯೋಗ್ಯತೆ ಇರುವುದಿಲ್ಲ. ತಿನ್ನೋ ಯೋಗ್ಯತೆ ಇದ್ದಾಗ ಹಣ ಇಲ್ಲ, ಹಣವಿದ್ದಾಗ ತಿನ್ನೋ ಯೋಗ್ಯತೆ ಇಲ್ಲ. ಇದೆರಡು ಕೂಡಿ ಹೋಗೋದಲ್ಲ. ದರಿದ್ರರಿಗೆ ಭಾರಿ ಹಸಿವು, ಶ್ರೀಮಂತರಿಗೆ ಏನು ಹಸಿವಿಲ್ಲ. ಎಷ್ಟೇ ರುಚಿಯಾದ ಪದಾರ್ಥ ಮಾಡಲಿ, ಅದಕ್ಕಾಗೇನೆ ಇಷ್ಟೆಲ್ಲ ರುಚಿ ಪದಾರ್ಥಗಳನ್ನು ಬೆಳೀತಾ ಹೋಗೋ ಕಾರಣ ಅದು ಮೂಲ.
ಏನ್ ಕಾರಣ ಅಂದ್ರೆ ದೇಶದ ಸಮೃದ್ಧಿ, ಅದೇ ಮೂಲ ಕಾರಣ. ಆರ್ಥಿಕ ಸಮೃದ್ಧಿ ಏನಿದೆ ನೋಡಿ, ಅದು ನಾಲಿಗೆ ಹಳೆಯ ಪದಾರ್ಥಗಳನ್ನೆಲ್ಲ ಅದೇನದು ಹೊಸದು ಹಳೆದು ಅದೇನು ರುಚಿ ಇಲ್ಲ, ಹೊಸದು ಮಾಡು. ಹಾಗಾದ್ರೆ ಕುಕ್ಕರಿ ಬೆಳೀತಾ ಹೋಯ್ತು. 10 ಅಡಿಗೆಗಳನ್ನ 100 ಅಡಿಗೆ 1000 ಅಡಿಗೆ ಎಷ್ಟು ಅಡಿಗೆ ಮಾಡಿದ್ರು, ಹೊಸ ರುಚಿ ಮಾಡಿದ್ರು ರುಚಿಯಾಗೋದಿಲ್ಲ. ಬಡವನಿಗೆ ಈ ಸಮಸ್ಯೆ ಇಲ್ಲ. ಮಾಡಿದ್ದನ್ನೇ ಮಾಡು, ಹಸಿವಾಗಿರ್ತದೆ, ಹೊಸದೇ ಆಯಿತು, ನಿತ್ಯ ನೂತನ ತಿಂತಾನೆ, ತೃಪ್ತಿ. ಹಾಗಾಗಿ ಪ್ರಾಯೇಣ ಶ್ರೀಮತಂ ಲೋಕೆ ಭೋಕ್ತುಂ ಶಕ್ತಿರ್ನ ವಿದ್ಯತೆ ಜೀರಿಯಂತೆ ಚ ಕಾಷ್ಠಾನಿ ದರಿದ್ರಾಣಂ ಮಹೀಪತೆ. ಕಟ್ಟಿಗೆ ತಿಂದ್ಕೊಂಡ್ರು ಅವರು ಜೀರ್ಣಿಸ್ಕೊಳ್ತಾರೆ. ಇವರು ಅನ್ನ ತಿಂದ್ರೂ ಜೀರ್ಣ ಆಗುವುದಿಲ್ಲ. ಇವರಿಗೆ ಅನ್ನ ತಿಂದ್ರೂ ಜೀರ್ಣ ಆಗುವುದಿಲ್ಲ. ಹೇಳಿ, ಏನು ಹೇಳ್ತೀರಿ? ಕನಕದಾಸರು ಹೇಳ್ತಾರೆ ಒಂದು ಕಡೆಗೆ, ಪುರಂದರದಾಸರು ಹೇಳ್ತಾರೆ, ಅನ್ನ ತಿಂದರೆ ಅಜೀರ್ಣವಾದರೆ ಇನ್ನೇನು. ಹಾಗೆ ಅನ್ನ ತಿಂದ್ರೂ ಜೀರ್ಣ ಆಗದೇ ಇರತಕ್ಕಂಥ ಮನಾಟನಸ್ಸಾದಂತಹ ಲೈಫ್ ಸ್ಟೈಲು, ಶ್ರಮವಿಲ್ಲ, ದುಡಿಮೆ ಇಲ್ಲ, ಕಷ್ಟ ಇಲ್ಲ, ಏನಿಲ್ಲ, ಕೂತಲ್ಲಿ ಕೂತಿರೋದು, ಭಾಳ ಅಂದರೆ ಎದ್ದು ನಿಲ್ಲೋದು, ಇಷ್ಟೇ ಮಾಡಿದರೆ ಏನಾಗತ್ತೆ? ಆಗುದಿಲ್ಲ. ದರಿದ್ರರು ಕಷ್ಟಪಡ್ತಾರೆ, ಹಾಗಾಗಿ ಹಸಿವಾಗತ್ತೆ, ಹಸಿವಿಗೆ ತಕ್ಕಂತೆ ರುಚಿಯಾಗತ್ತೆ. ಆದರೆ ದುರ್ದೈವಕ್ಕೆ ಹಣ ಇಲ್ಲ, ಹೆಚ್ಚು ತಿನ್ನಲಾರ, ಇಷ್ಟೇ. ಆದರೆ ತಿಂದದ್ದನ್ನೆಲ್ಲ ಪಚನ ಮಾಡ್ಕೋತಾರೆ. ಕಾಷ್ಠಾನ್ಯಪಿ ಜೀರಿಯಂತೆ ಚ ಕಾಷ್ಠಾನಿ ದರಿದ್ರಾಣ ಮಹೀಪತೆ. ಕಟ್ಟಿಗೆ ತಿಂದ್ರೆ ಅವರು ಹೊಟ್ಟೆಯಲ್ಲಿ ಪಚನವಾಗಿ ಬಿಡ್ತದೆ. ನೋಡಿ, ಈ ಸಮಸ್ಯೆ ಇವತ್ತು ಕಾರುಗಳು ಬಂದ ಮೇಲಲ್ಲ, ಲಿಫ್ಟ್ ಬಂದ ಮೇಲಲ್ಲ. ಇದು ಈ ಲಿಫ್ಟು, ಕಾರು ಇವುಗಳು ಬಂದ ಮೇಲೆ ಇದ್ದದ್ದಲ್ಲ ಈ ಸಮಸ್ಯೆ ಒಂದಿನಿಂದ ಇದ್ದದ್ದು. 5000 ವರ್ಷಗಳಿಂದ ನಡೆದು ಬಂದಂತಹ ಸಮಸ್ಯೆ ಇದು. ಭಯಮಂತ್ಯಾನಾಂ. ಅಮೂಲ್ಯವಾದ ಮಾತುಗಳನ್ನು ಹೇಳ್ತಾನೆ ವಿದುರ. ಸಾಮಾನ್ಯ ಕೀಳು ಮನವನಿಗೂ ಒಂದು ಭಯ, ಮಿಡಲ್ ಕ್ಲಾಸ್ ಮನುಷ್ಯನಿಗೂ ಒಂದು ಭಯ, ಹೈಫೈ ಸೊಸೈಟಿಯಲ್ಲಿಯ ಮನುಷ್ಯನಿಗೂ ಮತ್ತೊಂದು ಭಯ. ಅಂತೂ ಭಯ ಎಲ್ಲರಿಗೂ ಇದೆ, 3 ತರಹದ ಭಯ. ಬಡವನಿಗೇನು ಭಯ? ನನಗೆ ವೃತ್ತಿ ಏನು, ನಾನು ಬದುಕಲು ಹೇಗೆ ಅನ್ನುವ ಭಯ. ಅವನ ವೃತ್ತಿಯ, ತನ್ನ ಉಪಜೀವನದ ಭಯ ಅವನಿಗೆ, ಬದುಕಿನ ಭಯ ಅವನಿಗೆ. ಮಧ್ಯಮ ಜನನಿಗೆ ಹಣ ಇದೆ, ಎಲ್ಲ ಇದೆ, ವೃತ್ತಿಯ ಭಯ ಬಹಳ ಏನಿಲ್ಲ, ಆದರೆ ಮರಣದ ಭಯವಿದೆ. ಸತ್ತೋಗ್ತೇನಲ್ಲ ನಾನು ಭಯವಿದೆ. ಆದರೆ ದೊಡ್ಡವನಿಗೆ, ಮಹಾತ್ಮರಿಗೆ, ಬಹಳ ಶ್ರೀಮಂತನಾಗಿದ್ದಾನೆ, ಅವಮಾನದಿಂದ ಭಯ ಅವನಿಗೆ ವೃತ್ತಿಯ ಭಯ ಇಲ್ಲ, ಅವನಿಗೆ ಅವಮಾನದಿಂದ ಭಯ. ಅಂತೂ ಭಯ ಈ ಮೂವರಿಗೂ ತಪ್ಪಿಲ್ಲ, ಎಲ್ಲರಿಗೂ ಭಯ ಉಂಟು. ಅವೃತ್ತಿರ್ಭಯಮಂತ್ಯಾನಾಂ ಮಧ್ಯಾನಾಂ ಮರಣದ್ಭಯಂ ಉತ್ತಮಾನಂತು ಮರ್ತ್ಯಾನಾಂ ಅವಮಾನಾತ್ ಪರಂ ಭಯಂ. ಸಂಭಾವಿತಸ್ಯ ಚಾಕೀರ್ತಿ ಮರಣಾತ್ ಅತಿರಿಚ್ಯತೆ. ಮರಣಕ್ಕಿಂತಲೂ ಹೆಚ್ಚಿನದು ಅಕೀರ್ತಿ, ಅಪಕೀರ್ತಿ, ಅವಮಾನ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ಇದೇ ಮಾತು. ಐಶ್ವರ್ಯ ಮದ ಪಾಪಿಷ್ಠ ಮದ ಪಾನಮದಾದಯ ಐಶ್ವರ್ಯ ಮದವತ್ತೋ ಹೀನೋ ಪತಿತ್ವಾವ ಬುದ್ಧ್ಯತೆ. ಕುಡಿದಾಗ ಮದ ಬರುತ್ತೆ, ಐಶ್ವರ್ಯದಿಂದಲೂ ಮದ ಬರುತ್ತೆ, ಇನ್ನು ಬೇರೆ ಬೇರೆ ಕಾರಣಗಳಿಂದ ಮದ ಬರುತ್ತೆ. ಬರಲಿ, ಎಲ್ಲ ಮದಗಳಿಂದ ಬಿದ್ದಾಗ ಅವನಿಗೆ ಎಚ್ಚರವಾಯ್ತು, ಅಯ್ಯೋ ಬಿದ್ದೆ ನಾನು. ಆಮೇಲೆ ಎಚ್ಚರವಾಗತ್ತೆ, ಎದ್ದು ಬರ್ತಾನೆ. ಯಾವಾಗ ಎಚ್ಚರವಾಗತ್ತೆ ನೋಡಿ, ಕುಡಿದಾಗ ಮದ ಬರುತ್ತೆ, ಮದ ಬಂದಾಗ ಬೀಳ್ತಾನೆ, ಬಿದ್ದು ಮೂರ್ಛೆ ಹೋಗ್ತಾನೆ, ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚರ ಬರುತ್ತೆ, ಎದ್ದು ನಡೀತಾನೆ. ಅವನಿಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಯಾರಿಗೆ ಅಂದ್ರೆ ಐಶ್ವರ್ಯದ ಮದದಿಂದ ಬಿದ್ದವನಿಗೆ ಮಾತ್ರ ಪ್ರಾಬ್ಲಮ್. ಅವನಿಗೆ ಹೇಳೋದೇ ಇಲ್ಲ, ಅವನು ಉದ್ಧಾರವೇ ಆಗೋದಿಲ್ಲ. ಯಾಕೆಂದ್ರೆ ಐಶ್ವರ್ಯ ಇದೆ ಅವನಿಗೆ. ಐಶ್ವರ್ಯದ ಮದದಿಂದ ಉನ್ಮತ್ತನಾದ ವ್ಯಕ್ತಿ ಅವನು ಎಂಥ ಪತಿತನಾಗ್ತಾನೆ, ಎಷ್ಟು ಕೆಟ್ಟ ಕೆಲಸಗಳನ್ನ, ಭ್ರಷ್ಟ ಕೆಲಸಗಳನ್ನ ಮಾಡ್ತಾನೆ. ಅವನಿಗೆ ಉದ್ಧಾರವಾಗೋದಕ್ಕೆ, ಎಚ್ಚರವಾಗಲಿಕ್ಕೆ ಆಸ್ಪದವೇ ಇಲ್ಲ. ಆದ್ದರಿಂದ ಪಾನಮದ, ಕುಡಿತದ ಮದವೇನಿದೆ ಒಳಿತು, ಐಶ್ವರ್ಯದ ಮದವೇನಿದೆ ಅದು ಕೆಟ್ಟದ್ದು ಅಂತಾನೆ. ಅವಿಜಿತ್ಯ ಆತ್ಮಾನಂ
ಅಮಾತ್ಯಾನ್ ವಿಜಿಗೀಷತೆ ಅಮಿತ್ರಾನ್ ವಾ ಜಿತಾಮಾತ್ಯ ಸೋವಶಃ ಪರಿಹೀಯತೆ. ಆತ್ಮಾನಮೇವ ಪ್ರಥಮಂ ದ್ವೇಷ್ಯ ರೂಪೇಣ ಯೋಜಯೇತ್ ತಥೋ ಮಾತ್ಯಾನ್ ಅಮಿತ್ರಾಂಶ್ಚ ನಮೋಘಂ ವಿಜಿಗೀಷತೆ. ಮೊದಲು ತನ್ನನ್ನು ತಾನು ತನ್ನ ಶತ್ರು ಅಂತ ಮಾಡ್ಕೋಬೇಕು. ಅರ್ಥಾತ್ ತನ್ನ ಮನಸ್ಸನ್ನ, ತನ್ನ ವೃತ್ತಿಗಳನ್ನ, ತನ್ನ ಒಲವುಗಳನ್ನ, ತನ್ನ ನಿಲುವುಗಳನ್ನ, ತನ್ನ ನಿರ್ಧಾರಗಳನ್ನ ಶತ್ರು ಅಂತ ಮಾಡಬೇಕು. ಅದನ್ನು ಸೋಲಿಸಬೇಕು. ತನ್ನ ಕೆಟ್ಟ ಸಂಕಲ್ಪವನ್ನು ಸೋಲಿಸಬೇಕು, ತನ್ನ ಕೆಟ್ಟ ಮನೋಭಾವಗಳನ್ನು ಸೋಲಿಸಬೇಕು. ಅದನ್ನು ಹತ್ತಿಕ್ಕಿ, ಅದನ್ನು ಸೋಲಿಸಿ, ಅದನ್ನು ಕೊಂದೋ ಅಥವಾ ಕೈದಿ ಮಾಡಿಯೋ ತಾನು ಗೆದ್ದಾದ ಮೇಲೆ ಆಮೇಲೆ ಉಳಿದ ಜಗತ್ತನ್ನೆಲ್ಲ ಗೆಲ್ಲುವುದಕ್ಕೆ ಪ್ರಯತ್ನ ಮಾಡು. ಮೊದಲು ನಿನ್ನ ದುರ್ಗುಣಗಳೇನಿವೆ ಅವುಗಳನ್ನು ಗೆಲ್ಲು. ಪ್ರಹ್ಲಾದರಾಜರು ಇದೇ ಮಾತನ್ನು ಹೇಳಿದರು. ದಸ್ಯೂನ್ ಪುರ ಷಣ್ಣ ವಿಜಿತ್ಯ ಲುಂಪತೋ. 6 ಶತ್ರುಗಳು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದಾರೆ. 3 ಲೋಕಗಳ ಶತ್ರುಗಳನ್ನು ಕೊಂದೇನ್ ಪ್ರಯೋಜನ? ಸೋಲಿಸಿ ಏನ್ ಲಾಭ? ಒಳಗಿರುವ 6 ಶತ್ರುಗಳನ್ನು ಸೋಲಿಸು ಅಂತಾರೆ ಪ್ರಹ್ಲಾದರು. ಅದೇ ಮಾತು ಇಲ್ಲಿ ಹೇಳ್ತದೆ. ಆತ್ಮಾನಮೇವ ಅಂದ್ರೆ ಮನಸ್ಸನ್ನ. ಮನಸ್ಸು ದುಷ್ಟವಾದ ಮನಸ್ಸು. ಆ ದುಷ್ಟವಾದ ಮನಸ್ಸನ್ನ ಮೊದಲು ನಿನ್ನ ದ್ವೇಷಿ ಅಂತ ತಿಳ್ಕೊಂಡು ಅದನ್ನು ಇಟ್ಕೋ, ಅದನ್ನು ಸೋಲಿಸು. ಆಮೇಲೆ ಮುಂದಿನದೆಲ್ಲ ವಿಚಾರ ಮಾಡು, ಜಗತ್ತಿನದನ್ನು. ತಥೋ ಮಾತ್ಯಾನಮಿತ್ರಾಂಶ್ಚ ನಮೋಘಂ ವಿಜಿಗೀಷತೆ. ಹಾಗಾಗಿ ಅರ್ಥಾನಾಂ ಈಶ್ವರೋ ಯಸ್ಯಾತ್ ಇಂದ್ರಿಯಾಣಾಂ ಅನೀಶ್ವರಃ ಇಂದ್ರಿಯಾಣಾಂ ಅನೈಶ್ವರ್ಯಾತ್ ಐಶ್ವರ್ಯಾತ್ ಭ್ರಶ್ಯತೆ ಹಿ ಸಹ. ಸಂಪತ್ತು ಬೇಕಾದಷ್ಟಿರಬಹುದು, ಆದರೆ ಆ ಸಂಪತ್ತಿನ ಮೇಲೆ ಅಧಿಕಾರವಿದ್ದಂತೆ ಇಂದ್ರಿಯಗಳ ಮೇಲೆ ಅಧಿಕಾರ ಸಾಧಿಸಿದ ಅಂತಾದರೆ ಆ ಸಂಪತ್ತಿನ ಮೇಲಿನ ಅಧಿಕಾರ ಶಾಶ್ವತವಾಗಿರುತ್ತೆ. ಇಂದ್ರಿಯದ ಮೇಲೆ ಅಧಿಕಾರವನ್ನು ಕಳಕೊಂಡ ಅಂತಂದ್ರೆ ಸಂಪತ್ತಿನ ಮೇಲೂ ಅಧಿಕಾರ ಕಳ್ಕೋತಾನೆ. ಸಂಪತ್ತಿನ ಮೇಲೆ ಅಧಿಕಾರ ಬೇಕಾದಷ್ಟಿದೆ, ಆದರೆ ಇಂದ್ರಿಯಗಳ ಮೇಲೆ ಆ ಸಂಪತ್ತನ್ನು ಹೋಗಲಾಡಿಸುವ, ಸಂಪತ್ತನ್ನು ಸವರಿ ಹಾಕುವ ಕೆಟ್ಟ ಸ್ರೋತಗಳು ಅಂತಂದ್ರೆ ಇಂದ್ರಿಯಗಳು. ಅವುಗಳಿಂದ ಭೋಗ ಮಾಡಿ 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 ಹಣವನ್ನು ಎಷ್ಟಂತ ದಕ್ಕಿಸಿಕೊಳ್ತಾನೆ, ಉಳಿಯುವುದಿಲ್ಲ. ಹಾಗಾಗಿ ಹಣ ಹೋಯ್ತು. ಹಣ ಹೋಗಿಬಿಟ್ರೆ ಇವನೇನು ಹಣಕ್ಕೆ ಅಧಿಪತಿ ಆದ? ಇಂದ್ರಿಯಗಳಿಗೆ ಅಧಿಪತಿ ಆಗದಿದ್ದ ಮನುಷ್ಯ ಹಣಗಳಿಗೆ ಅಧಿಪತಿ ಆಗಲಾರ, ಹಾಳಾಗಿ ಹೋಗ್ತಾನೆ. ಆದ್ದರಿಂದ ಮನುಷ್ಯನಿಗೆ ತೊಂದರೆ ಆಗತ್ತೆ. ಅರ್ಥಾನಾಂ ಈಶ್ವರೋ ಯಸ್ಯಾತ್ ಇಂದ್ರಿಯಾಣಾಂ ಅನೀಶ್ವರಃ ಇಂದ್ರಿಯಾಣಾಂ ಅನೈಶ್ವರ್ಯಾತ್ ಐಶ್ವರ್ಯಾತ್ ಭ್ರಶ್ಯತೆ ಹಿ ಸಹ. ಆದ್ದರಿಂದಾಗಿ ಧೃತರಾಷ್ಟ್ರ, ನಾನು ಹೇಳಿದ ಈ ಎಲ್ಲ ನೀತಿ ಮಾತುಗಳನ್ನ, ಜಗತ್ತಿನ ನ್ಯಾಯಗಳನ್ನ, ಈ ಜಗತ್ತಿನ ನಿಯಮಗಳನ್ನ ತಿಳ್ಕೋ. ಈ ತಿಳ್ಕೊಂಡು ಮನಸ್ಸಿಗೆ ವಿವೇಕವನ್ನು ತಂದುಕೊಂಡು ಮಾಡಬೇಕಾದದ್ದನ್ನು ಮಾಡು. ಆಗ್ರಹದಿಂದ, ಸೊಕ್ಕಿನಿಂದ ಅಧರ್ಮ ಮಾರ್ಗದಲ್ಲಿ ನಡಿಬೇಡ ಅಂತ ಹೇಳಿ ವಿದುರ ಉಪದೇಶವನ್ನು ಮಾಡ್ತಾ ಇದ್ದ. ಶ್ರೀಕೃಷ್ಣಾರ್ಪಣಮಸ್ತು.